ಏನೋ ಒಂದು ಸಣ್ಣದಾಗಿ ಹೆಸರು ಮಾಡಿ ಜನರ ಮನ್ಸಲ್ಲಿ ಕುತ್ಕೊಂಡು ಇವತ್ತು ಊಟ ಮಾಡ್ತಾ ಇದೀನಿ. ಪೆಟ್ರೋಲ್ ಕುಡ್ದು ಮೂವಿ ಪ್ರಮೋಷನ್. ನಾನ್ ಚೆನ್ನಾಗಿಲ್ದಿರ ಮೂವಿನ ತಗೊಂಬಂದ್ ಚೆನ್ನಾಗಿದೆ ಅಂದ್ರೆ ಜನ ತಗೊಂತಾರ. ಇವತ್ತು ಒಬ್ಬ 150 ರೂಪಾಯಿ ಕೊಟ್ಟು ಒಂದ್ ಮೂವಿ ನೋಡಿಲ್ಲ ಅಂದ್ರೆ ಯಾರು ಸ್ಟಾರ್ ಇಲ್ಲ. ಏನ್ ಆಸೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು ಅಂತ ಒಂದ್ ಆಸೆ. ಏನ್ ದುಡಿತಾ ಇದೀರ? ಕೆಲ್ಸಕ್ಕೆ ಯಾರು ಬರ್ತೀರಾ ಬನ್ನಿ, ಪೇಮೆಂಟ್ ಕಳಿಸಿ. ಅಮ್ಕು ಅಂದ್ರೆ ಇಷ್ಟೇ ಮಾಮ. ಪ್ರಪೋಸ್ ಮಾಡಿಲ್ವಾ ಯಾರು? ಅಮ್ಕು ಗ್ಲವರ್ ಇದಾರ, ಅಮ್ಕು ಗರ್ಲ್ ಫ್ರೆಂಡ್ ಇದಾರ, ಹಂಗೆ ಕೇಳ್ತಾರೆ. ಸದ್ಯಕ್ಕೆ ನಮ್ ಪಪ್ಪಮ್ಮ ಇವ್ರೆ. ಎಷ್ಟು ವರ್ಷ ನಿಮ್ಗೆ? ನಾಚಿಕೆ ಆಗುತ್ತೆ ಅದೆಲ್ಲ, ಏಜ್ ಎಲ್ಲ ಹೇಳ್ಬಾರ್ದಂತೆ. ಎಜುಕೇಶನ್ ಏನಂತೀರಾ? ನಾವು ಹೂವ ಮಾರಿ ನಮ್ಗೆ ಅಂಗಡಿ ಇಕ್ಕಿ 4 ಜನ ಗಂಡ್ಮಕ್ಳನ್ನ ನಮ್ ತಂದೆ ತಾಯಿ ಸಾಕ್ತವ್ರೆ. ನೀನ್ ಮಾಡ್ತೀನಿ ಅಲ್ಲೇ ಮನೇಲಿ ಮಾಡ್ಕೊಂಡಿರು, ನಿಂಗೆ ಇದೆಲ್ಲ ಚಾನ್ಸ್ ಎಲ್ಲ ಕೊಡಲ್ಲ, ಆ ತರ ಇದಾರೆ. ನಾನೇನು ಕಳ್ತನ ಮಾಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ. ನಾನ್ ಕೆಲ್ಸ ಮಾಡ್ತಿಲ್ಲ ಅನ್ಕೊಂಡ್ಬಿಟ್ರೆ ಕೆಲ್ಸ ಮಾಡ್ತಿದೀನಿ. ಎಸ್, ನೀವು ನೋಡ್ತಾ ಇದ್ದೀರಾ statenews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶ್ರೀ. ಇನ್ನೇನು ಬಿಗ್ ಬಾಸ್ ಸೀಸನ್ 13 ಶುರು ಆಗ್ಬೇಕಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 13ರ ಒಂದು ಆರ್ಭಟ ಶುರುವಾಗಿದೆ. ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಅನ್ನುವಂಥದ್ದು ಬಹುದೊಡ್ಡ ರಿಯಾಲಿಟಿ ಶೋ ಅನ್ನುವಂಥದ್ದು ಗೊತ್ತೇ ಇದೆ. ಈಗ ಸಾಕಷ್ಟು ಮಂದಿ ರೀಲ್ಸ್ ಮಾಡೋರು, ಕಾಂಟೆಂಟ್ ಕ್ರಿಯೇಟರ್ ಹಾಗೂ ಜನಸಾಮಾನ್ಯರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡುವುದಕ್ಕೆ ರೀಲ್ಸ್ ಗಳನ್ನ ಮಾಡುವ ಮುಖಾಂತರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ, ಕಲರ್ಸ್ ಕನ್ನಡದ ಒಂದಿಷ್ಟು ಪೇಜ್ ಗಳಲ್ಲಿ ಹಾಕ್ತಾ ಇದ್ದಾರೆ. ಸೊ ಒಬ್ರು ಆಕಾಂಕ್ಷಿ ನನ್ನ ಜೊತೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ರೀಲ್ಸ್ ಮಾಡಿಕೊಂಡು ತನ್ನದೇ ಫ್ಯಾನ್ ಪೇಜ್ ಗಳನ್ನ ಇಟ್ಕೊಂಡು ಅಥವಾ ಫ್ಯಾನ್ ಪೇಜ್ ಗಳನ್ನ ಇಟ್ಕೊಂಡಿರುವಂತಹ ಅಮುಕು ಡುಮುಕು ಅಲಿಯಾಸ್ ಮಂಜುನಾಥ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಸೂಪರ್ ಮ್ಯಾಮ್, ನೀವು? ನಾನ್ ಸೂಪರ್ ಆಗಿದ್ದೀನಿ. ಮತ್ತೆ ಆರಾಮ? ಎಲ್ಲ ಆರಾಮ. ಓಕೆ. ಮಂಜುನಾಥ್ ಅವರು ಮೂಲತಃ ಎಲ್ಲಿ ಅವರು? ಬೆಂಗಳೂರವ್ರು ಅಂತಾನೆ ಕೇಳ್ಪಟ್ಟೆ. ಶೃಂಗೇರಿನಾ? ಓಕೆ. ನಿಮ್ಮ ಒಂದು ಬಾಲ್ಯದ ನೆನಪುಗಳನ್ನ ಹೇಳುವುದಾದ್ರೆ? ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಹುಟ್ಟಿದ್ದು. ಊರು ಶಿವಮೊಗ್ಗ, ಶೃಂಗೇರಿ. ಸೊ ಎಲ್ಲ A to Z ಹುಟ್ಟಿದ್ದು, ಬದುಕಿದ್ದು, ಇವಾಗ ಸಾಧನೆ ಮಾಡೋದು, ನಾಳೆ ಸಾಯೋದು ಕೂಡ ಬೆಂಗಳೂರಲ್ಲೇ. ಏನೋ ಒಂದು ಸಣ್ಣದಾಗಿ ಹೆಸರು ಮಾಡಿ ಜನರ ಮನ್ಸಲ್ಲಿ ಕುತ್ಕೊಂಡು ಇವತ್ತು ಊಟ ಮಾಡ್ತಾ ಇದೀನಿ. ಇನ್ನು ಎತ್ತರ ಮಟ್ಟಕ್ಕೆ ಹೋಗ್ಬೇಕು. ಸೊ ಇದೇ ಜನ ನನ್ಗೆ ಇನ್ನು ಎತ್ತರ ಮಟ್ಟಕ್ಕೆ ಹೋಗೋಕೆ ಶಕ್ತಿಯಾಗಿ ಸಪೋರ್ಟಿವ್ ಆಗಿರ್ಲಿ ಅಂತ. ಸೊ ಕೆಟ್ಟದ್ದು ಒಳ್ಳೇದು ಎರಡು ಇರುತ್ತೆ ಲೈಫ್ ಅಲ್ಲಿ. ಸೊ ಒಳ್ಳೇದನ್ನ ತಗೋಬೇಕು, ಕೆಟ್ಟದನ್ನ ಕಲಿಬೇಕು. ಅಂದ್ರೆ ಆತರ ಅಲ್ಲ, ಕೆಟ್ಟವರಿಂದ ಒಳ್ಳೇದನ್ನ ಕಲಿಬೇಕು, ಆತರ ಹೇಳ್ತೀನಿ. ಆಮೇಲೆ ಅದಕ್ಕೂ ಓಕೆ, ಅಷ್ಟೇ ಮ್ಯಾಮ್. ಒಟ್ನಲ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಅಂದ್ಕೊಂಡಿದೀರಿ. ಓಕೆ. ನಿಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ? ಎಲ್ಲಿ? ಅವರೆಲ್ಲ ಶೃಂಗೇರಿ ಅವರು, ಆದ್ರೆ ಬೆಳ್ದಿರೋದು, ನಿಮ್ನೆಲ್ಲ ಬೆಳ್ಸಿರೋದು ಬೆಂಗಳೂರಲ್ಲಿನಾ? ನಮ್ಮ ಮಮ್ಮಿ ಶೃಂಗೇರಿ ಅವರು, ನಮ್ಮಪ್ಪ ಇಲ್ಲೇ ಬೆಂಗಳೂರವ್ರು. ನಮ್ಮಪ್ಪ ಬಂದು ರೈಲ್ವೆ ಕೆಲಸ ಮಾಡೋದು, ಕೂಲಿ ಕೆಲಸ, ಪಾರ್ಸಲ್ ಆಫೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನಮ್ ತಾಯಿ ಬಂದು ಹೂವ ಮಾರ್ತಾರೆ, ಅಂಗಡಿ ಇದೆ, ಚಿಲ್ಡ್ರೆ ಅಂಗಡಿ. ಸೊ ಇದನ್ನ ನೋಡ್ಕೊಂಡು ನಮ್ಮನ್ನ ಸಾಕ್ತಾರೆ. ಸೊ ಇಲ್ಲಿವರೆಗೂ ನಾವು ಹೂವ ಮಾರಿ ನಮ್ಗೆ ಅಂಗಡಿ ಇಕ್ಕಿ ಸೊ 4 ಜನ ಗಂಡ್ಮಕ್ಳನ್ನ ನಮ್ ತಂದೆ ತಾಯಿ ಸಾಕ್ತವ್ರೆ. 4 ಜನ ಗಂಡ್ಮಕ್ಳು? 4 ಜನ. ನೀವ್ ಎಷ್ಟನೇವ್ರು? ನಾನೇ ಫಸ್ಟ್. ಹೌದಾ? ನೀವು ದೊಡ್ಡವರು. ನೀವ್ ಏನ್ ಕಲ್ತಿರೋದು ಈಗ? ಅಂದ್ರೆ ಕಲ್ತಿರೋದು ನಿಮ್ಮ ಬ್ಯಾಕ್ ಗ್ರೌಂಡ್ ಎಜುಕೇಶನ್ ಏನು ಅಂತ? ಎಜುಕೇಶನ್ ಏನಂತೀರಾ? ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ, SLC ಕಾಪಿ, ಫಸ್ಟ್ PU ಸೇಮ್ ಹಂಗೆ ಕಾಪಿ ಮಾಡ್ಕೊಂಡು ಚಾಕ್ಲೇಟ್ ಕೊಟ್ಟಿ ಈ ತರ ಹುಡುಗಿಗ ಪಾಸ್ ಆದೆ. ಸೊ ಇವಾಗ ನನ್ಗೆ ಏನ್ ಆಸೆ ಅಂದ್ರೆ, ಸೊ ಕರ್ನಾಟಕದಲ್ಲಿ ಇವಾಗ ಕಾಮಿಡಿಯನ್ ಯಾರು ಇಲ್ಲ. ಸೊ ಆಲ್ಮೋಸ್ಟ್ ನನ್ಗೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಮಂದಿರದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು ಅಂತ ಒಂದ್ ಆಸೆ. ಸೊ ಅಮ್ಕು ಡುಮ್ಕು ಕಾಮಿಡಿಯನ್ ಅಂತ ಒಂದ್ ಹೆಸರು ಬರ್ಬೇಕು ಅಂತ. ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಕ್ಕೆ ಬಂದ್ಬಿಡುತ್ತೆ ಕಾಮಿಡಿಯನ್ ಅಂತ. ಸಿನಿಮಾ ಆ ಒಂದು ಅದು ಸಮುದ್ರದಲ್ಲಿ ಆತರ ಒಂದ್ ಹೆಸರು ಮಾಡ್ಬೇಕಂತ ತುಂಬಾ ಕಷ್ಟ ಬೀಳ್ತಾ ಇದೀನಿ. ಹೆಸರು ಮುಖಾಂತರ ನಾನ್ದೇ ಅಂತ ಒಂದ್ ರಿಯಾಲಿಟಿ ಶೋ ಅಲ್ಲಿ ಸೊ ಎಂಟರ್ಟೈನ್ಮೆಂಟ್ ಡೈಲಿ ಕೊಡ್ತಾ ಇರ್ಬೇಕು.
ಜನಕ್ಕೆ ಅಂತ. ಹ್ಮ್ ಅದಕ್ಕೋಸ್ಕರ ಇವಾಗ ಫುಲ್ ಕಷ್ಟ ಬೀಳ್ತಾ ಇದ್ದೀನಿ. ಹ್ಮ್ ಡೇ ಬೈ ಡೇ ಕಲಿತಾ ಇದೀನಿ ಒಂದೊಂದಾಗಿ. ಸೊ ಲೈಫಲ್ಲಿ ಸಕ್ಸಸ್ ಬರುತ್ತೆ, ಸೋಲು. ಸೋಲು ಬರುತ್ತೆ. ಹ್ಮ್ ಇವಾಗ ಸೋಲ್ನ ನೋಡ್ತಾ ಇದೀರಿ, ಒಂದ್ ದಿವಸ ಸಕ್ಸಸ್ ನ ನೋಡ್ತೀರಿ. ಹೆಂಗಂದ್ರೆ ಹ್ಮ್ ಮಾತಾಡ್ದವ್ರಿಗೆಲ್ಲ ಹ್ಮ್ ಈ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಬಾಯಲ್ಲಿ, ಅದೇ ಬಾಯಲ್ಲಿ ಅವ್ರು ಹೇಳ್ಬೇಕು ಇಂಥವ್ನ್ ಇದ್ನ ಅಂತ, ಇಂಥವ್ನ್ ಹಿಂಗಾಗೋದ್ನ ಅಂತ. ಆ ಲೆವೆಲ್ ವರ್ಗು ಬೆಳಿತೀನಿ. ಹ್ಮ್ ಸೂಪರ್, ಥ್ಯಾಂಕ್ ಯು ಮ್ಯಾಮ್. ಈ ಲೆವೆಲ್ ಬೆಳಿತೀನಿ, ಇದಕ್ಕೆ ಕಾರಣ ನನ್ನ ಜನ, ಹ್ಮ್ ನನ್ನ ಕನ್ನಡಿಗರು. ಹ್ಮ್ ಸೊ ಇಲ್ಲಿದ್ದಾರೆ ಕನ್ನಡಿಗ ಅಂತ. ಕನ್ನಡಿಗ. ಹ್ಮ್ ಸೊ ನನ್ನ ಕನ್ನಡಿಗರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಬಿಡೋದು ಇಲ್ಲ. ಹ್ಮ್ ಇವರಿಂದ ನಾನು ಇನ್ನೂ ಎತ್ತರ ಮಟ್ಟಕ್ಕೆ ಹೋಯ್ತೀನಿ. ಈಗ ನೀವೀಗ ಮಾತಾಡ್ತಾ ಹೇಳಿದ್ರಲ್ವಾ, ನಾನು ಒಂದ್ ದೊಡ್ಡ ಕಾಮಿಡಿ ಸ್ಟಾರ್ ಆಗ್ಬೇಕು ಅಂತ. ನಿಮ್ ಪ್ರಕಾರ ಅಂದ್ರೆ ರೀಲ್ಸ್ ಮಾಡ್ಕೊಂಡು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ರೆ ದೊಡ್ಡ ಕಾಮಿಡಿ ಸ್ಟಾರ್ ಆಗ್ಬೋದು ಅಂತ ಅನ್ಸುತ್ತಾ? ಆಮೇಲೆ ಸೋಷಿಯಲ್ ಮೀಡಿಯಾ ಮ್ಯಾಮ್, ಹ್ಮ್ ಸೋಷಿಯಲ್ ಮೀಡಿಯಾ ಬಂದು ಯಾರನ್ನ ಬೇಕಂದ್ರೆ ಹೆಂಗ್ ಬೇಕಂದ್ರೆ ಮಾಡ್ಬಿಡುತ್ತೆ. ಹ್ಮ್ ಇದು ಫಿಲಂ ಇಂಡಸ್ಟ್ರಿಗೆ ಹೋಗಕ್ಕೆ ತುಂಬಾ ಕಷ್ಟ ಬೀಳ್ಬೇಕು. ಹ್ಮ್ ಸೊ ಎಲ್ಲಾರನು ತಗೊಳೋದಲ್ಲ. ಆಗಿನ ಕಾಲ ಇತ್ತು ಹ್ಮ್ ಏನಂದ್ರೆ ಎಲ್ಲಾರು ಮಾಡ್ಬೋದು. ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ಲಾ ಬಂದು ಹ್ಮ್ ನಾವು ಏರಿಯಾ ಲೆವೆಲ್ ಅಲ್ಲಿ ಇದ್ದೀರಿ ಇವಾಗ. ಹ್ಮ್ ಇದು ಕಂಟ್ರಿ ಲೆವೆಲ್ ಅಲ್ಲಿ ಐತೆ ಫಿಲಂ ಇಂಡಸ್ಟ್ರಿ ಅನ್ನೋದು. ಯಾರನ್ನ ಹೆಂಗ್ ತಗೊಬೇಕು ಹಂಗೆ ತಗೊಳೋದು, ಎಲ್ಲಾರ್ನು ತಗೊಳಲ್ಲ. ಹ್ಮ್ ಅದಕ್ಕೆ ನಮ್ದೇ ಅಂತ ಏನೇನಿದೆ ಎಲ್ಲಾನು ಇವಾಗ ಯಾವ್ದೇ ಟಚ್ ಇದ್ರು ಕೂಡ ದುಡ್ಡಿಲ್ದೆ ಏನಾಗಲ್ಲ. ಸರಿ. ಹ್ಮ್ ಆ? ಹ್ಮ್ ನಾವು ಏರಿಯಾ ಲೆವೆಲ್ ಅಲ್ಲಿ ಇದ್ದೀರಿ, ಸಿನಿಮಾ ಇಂಡಸ್ಟ್ರಿ ಕಂಟ್ರಿ ಲೆವೆಲ್ ಅಲ್ಲಿ ಇದೆ. ಇವಾಗ ಏನೇ ಟಚ್, ಏನೇ ಒಂದು ಸಪೋರ್ಟಿವ್ ಇದ್ರೂ ಕೂಡ ಹ್ಮ್ ದುಡ್ಡು ಎಷ್ಟು ಕೊಡ್ತೀಯ ಹ್ಮ್ ಅದಾಗ್ಬಿಟ್ಟಿದೆ. ಸೊ ಹೇಳ್ಬೋದು ನನಗ್ ಟ್ಯಾಲೆಂಟ್ ಇದೆ, ನಿನಗ್ ಟ್ಯಾಲೆಂಟ್ ಇದೆ ಅಂತ. ಆ ಶೋ ಅಲ್ಲಿ ಎಷ್ಟು ಜನ ಆಲ್ರೆಡಿ ಸ್ಕ್ರಿಪ್ಟ್ ಆಗಿರುತ್ತೆ, ಅಷ್ಟೊಂದು ಮಾತುಗಳಾಗಿರುತ್ತೆ. 20 ಜನ 5 ಜನ ಅದನ್ನ ಟ್ಯಾಲೆಂಟ್ ಇರೋರ್ಗಲ್ಲ, ಹ್ಮ್ ಓಡ್ಬೇಕು, ಹ್ಮ್ ಚಾನೆಲ್ ಓಡ್ಬೇಕು, ಹೆಸರು ತಗೋಬೇಕು. ನಾನು ಹೋಗ್ತೀನಿ, ಆಸೆ ಪಡ್ತೀನಿ, ನಾನು ಹೋಗಲ್ಲ. ಎಲ್ಲೋ ಒಂದ್ ದೂರದಿಂದ ಒಂದ್ ಊರು. ಹ್ಮ್ ಸೊ ಕರ್ನಾಟಕ ಮ್ಯಾಪ್ ಅಲ್ಲಿ ಹ್ಮ್ ಯಾವ ಊರಲ್ಲಿ ಹ್ಮ್ ಜಾಸ್ತಿ ಜನಸಂಖ್ಯೆ, ಯಾವ ಊರಲ್ಲಿ ಏನು ಇಲ್ಲ, ಅಲ್ಲಿಂದ ಅವ್ನ್ ತಗೊಂಡ್ ಬರೋಣ. ಹ್ಮ್ ಅಲ್ಲಿಂದ ಏನಾಗೋಗುತ್ತೆ, ಅವನೊಬ್ಬ ಬಂದ, ಆ ಊರಲ್ಲಿ ಆಲ್ಮೋಸ್ಟ್ 1000 ಓಟ್ ಅವನ್ಗಾಗಿರುತ್ತೆ. ಅವನ ನೋಡಕ್ಕೋಸ್ಕರನ ಬರ್ತಾರೆ. ಇಲ್ಲಿ ನಾವು ಅನ್ಕೊಂತೀವಿ ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ, ಇಲ್ಲಿ ಯಾರು ಮಾಡಕ್ ಬಿಡಲ್ಲ. ನೀನ್ ಮಾಡ್ತಿ ಅಂದ್ರೆ ಒಂದೇ ನಿನ್ನ ಅಲ್ಲಲ್ಲೇ ಹಂಗೆ ಮನೆಗ್ ಹೋಗು, ನೀನ್ ಮಾಡ್ತೀನಿ ಅಲ್ಲೇ ಮನೇಲಿ ಮಾಡ್ಕೊಂಡಿರು, ನಿನ್ಗೆ ಇದೆಲ್ಲ ಚಾನ್ಸ್ ಎಲ್ಲ ಕೊಡಲ್ಲ. ಆ ತರ ಇದಾರೆ. ನಾನ್ ನೋಡಿದೀನಿ, ನಾನ್ ಕಣ್ಮುಂದೆನೆ ನೋಡಿದೀನಿ. ಮೂವಿ ಬೇಕಾ ಎಲ್ಲಾರು ಕರೀತಾರೆ ಪ್ರಮೋಷನ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಯಾರು ಸಿಗಲ್ಲ ನಿಮ್ಗೆ. ಒಂದ್ ಫೋಟೋ ತಗೋಕೊಂಬಂದ್ರು ಮನೆ ಹತ್ರ ಒಂದು 2 ಅವರಿಂದ 3 ಅವರ್ ಕಾಯ್ಬೇಕು. ಆ ತರ ಆಗ್ಬಿಡೈತೆ. ಆ ಟೈಮಿಗೆ ಬಿಡಿ ಯಾಕಂದ್ರೆ ತುಂಬಾ ಮೀಡಿಯಾಸ್ ಇರುತ್ತೆ, ಕವರ್ ಮಾಡ್ಬೇಕು, ಆ ತರ ಇರುತ್ತೆ. ಬೇರೆ ಟೈಮಲ್ಲಿ ಸಿಗೋದೇ ಇಲ್ಲ. ಈ ಪ್ರಮೋಷನ್ಸ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ರೀಲ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ ಯಾವಾಗ ಮಂಜು ಅವರು ಅಂತ? 2 ವರ್ಷದಿಂದ. 2 ವರ್ಷದಿಂದ. ಯಾಕೆ ಮಾಡ್ಬೇಕು ಅನ್ನಿಸ್ತು ರೀಲ್ಸ್ ಗಳನ್ನ ಮಾಡಿ? ಎಲ್ಲಾರು ಅಂದ್ರೆ ನಾನ್ ನೋಡ್ತಾ ಇರ್ತೀನಿ, ಆಲ್ಮೋಸ್ಟ್ ರೀಲ್ಸ್ ನ ನೋಡ್ತಾ ಇರ್ತೀನಿ. ಎಲ್ಲಾರು ಯಾವ ತರನ ಮಾಡ್ತಾರೆ, ನಾನೇ ಯಾವ ತರನ ಒಂದ್ ಮಾಡೋಣ, ಡಿಫ್ರೆಂಟ್ ಆಗಿ ಶುರು ಮಾಡಿ. ಇವಾಗ ಎಲ್ಲಾರ ತರ ಮ್ಯಾಮ್, ಇವಾಗ ಹಿಂಗ್ ಫೋನ್ ಇಟ್ಕೊಂಡು ಯಾವ್ದೋ ಒಂದ್ ಸಾಂಗ್ ಹೇಳ್ಕೊಂಡು ಟ್ರೆಂಡ್ ಆಗೋದು, ಅದು ಸಾಂಗ್ ಅಷ್ಟೇ ನಾವು ಇದಾಗಿರ್ತೀರಿ. ಆಮೇಲೆ ಏನೋ ಒಂದು ಕಾಮಿಡಿ ರೀಲ್ ಮಾಡ್ಕೊಂಡು ಆ ತರ ಅಟ್ರಾಕ್ಷನ್, ಆಮೇಲೆ ಗಂಡ ಹೆಂಡತಿ ಕಪಲ್, ಆ ತರ ತುಂಬಾ ವಿಡಿಯೋಸ್ ಇದೆ. ನಾನೇನ್ ಅನ್ಕೊಂಡೆ ಅಂದ್ರೆ ನಂದೇ ಒಂದ್ ಡಿಫ್ರೆಂಟ್ ಆಗಿರ್ಲಿ, ಎಲ್ಲಾರಿದ್ದಂಗ ನಾನೇ ಇರ್ಬಾರ್ದ, ನಾನೇ ಡಿಫ್ರೆಂಟ್ ಅನ್ಕೊಂಡ್ಲಿ ಜನ. ಆ ತರ ಇಟ್ಕೊಂಡು ಟ್ರೈ ಮಾಡಿದೆ. 1 year ಅಲ್ಲಿ ಒಳ್ಳೆ ಸಕ್ಸಸ್ ಸಿಕ್ತು ಲೈಫ್ ಅಲ್ಲಿ. ಅಂದ್ರೆ ಎಲ್ಲೇ ಹೋದ್ರು ಜನ ಕಂಡಿಡಿತಾರೆ, ಚೆನ್ನಾಗ್ ಮಾತಾಡಿಸ್ತಾರೆ. ಮಾತಾಡದೆ ಇಳ್ದಿರೋರು ಕೂಡ ಬಂದ್ ಮಾತಾಡಿಸ್ತಾರೆ, ಅದೊಂದು ಖುಷಿ. ಇವಾಗ ಯಾವ್ದೇ ಒಂದ್ ಆಕ್ಟರ್ ಆಗಿರ್ಲಿ ಕೂಡ ಅವ್ರು ನನ್ನ ಕಂಡಿಡ್ದಿ ಮಾತಾಡಿಸ್ತಾರೆ, ಅಮ್ಕುಡುಮ್ಕು ಅಂತಾರೆ. ನನ್ನ ಹೆಸರು ಮಂಜುನಾಥ್ ನನ್ನ ಹೆಸರು. ಅಲ್ಲಿಲ್ಲ ಅಂದ್ರು ಪರವಾಗಿಲ್ಲ, 4 ಜನ ಮುಂದೆ ಅಮ್ಕುಡುಮ್ಕು ಆಯ್ ಅಂತ ಹೇಳ್ರೆ ಖುಷಿ. ನಾನು ಇದನ್ನ ದೊಡ್ಡದಾಗ್ ಮಾಡ್ಬೇಕು, ಸಪೋರ್ಟ್ ಬೇಕು. ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ, ಅಮ್ಕುಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಇಲ್ಲಿವರೆಗೂ ಎಲ್ಲೂ ಹೇಳಕ್ ಹೋಗಿಲ್ಲ, ಇವಾಗ ಹೇಳ್ತಿದೀನಿ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಸೊ ಇದು 3 ಇರುತ್ತೆ ಲೈಫ್ ಅಲ್ಲಿ. ಅಮ್ಮನೂ ಇರುತ್ತೆ, ಧೈರ್ಯನೂ ಇರುತ್ತೆ, ಕರ್ಮ ಅನ್ನೋದು ಯಾಕಂದ್ರೆ ಸುಮ್ನೆ ಬಿಡಲ್ಲ. ನಾನು ರಿಯಾಲಿಟಿ ಶೋ ಅಲ್ಲೇ ನಾನು ಹೇಳಿಲ್ಲ, ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಮ್ಕುಡುಮ್ಕು ಅಂದ್ರೆ.
ಅಮ್ಮ ಧೈರ್ಯ ಕರ್ಮ. ಅಮ್ಮ ಬಂದು 9 ತಿಂಗಳು ಹೊತ್ತು ಎತ್ತು ನಮ್ನ ಸಾಕುತ್ತೆ. ಧೈರ್ಯ ಅಪ್ಪ, ಕರ್ಮ ನಾವ್ ಮಾಡ್ಕೊಳೋದು. ಕರೆಕ್ಟಾ ಮ್ಯಾಮ್? ಇದು ಇವತ್ತು ಹೇಳ್ತಾ ಇದೀನಿ, ಎಲ್ಲೂ ಹೇಳಿಲ್ಲ. ಇದೇ ಅಮ್ಕು ಡುಮ್ಕು ಅನ್ನೋದು. ಯಾರೇನ ಅನ್ಕೊಂಡ್ಲಿ, ಇವ್ನಿಗೆ ತಲೆ ಇದೆ ತಲೆ ಇಲ್ಲ, ನಾನ್ ಜೀವನ ನಾನ್ ಹಿಂಗೆ ಇರೋದು, ಚೇಂಜ್ ಆಗೋ ಮಾತೇ ಇಲ್ಲ. ದುಡ್ಡು ಕೊಡ್ತೀನಿ ಅದ್ ಕೊಡ್ತೀನಿ ಅದ ಚೇಂಜ್ ಆಗೋನಲ್ಲ. ನಂಬಿಕೆ ಕೊಡು, ಧೈರ್ಯ ನನ್ನ ಹತ್ರ ಇದೆ, ಸಾಧನೆ ಮಾಡೋ ಕೆಪಾಸಿಟಿ ಐತೆ, ಮಾಡಿ ತೋರಿಸ್ತೀನಿ ಅಷ್ಟೇ. ಈಗ ಅಮುಕು ಡುಮುಕು ಡೈಲಾಗ್ ಚೇಂಜ್ ಆಗಲ್ವಾ ಇನ್ ಮುಂದೆ? ಮ್ಯಾಮ್ ಅದು ಬ್ರ್ಯಾಂಡ್ ಮ್ಯಾಮ್. ಇವಾಗ ಒಬ್ಬೊಬ್ಬರಿಗೆ ಒಂದೊಂದ್ ಹೆಸರು ಐತೆ. ನನ್ ಕಷ್ಟಪಟ್ಟು ಮಾಡಿರೋ ಬ್ರ್ಯಾಂಡು. ಅವಮಾನ ತುಂಬಾ ಆಗಿದೆ, ಸನ್ಮಾನ ಬೇಕು, ಇದ್ರಿಂದಾನೇ ಸನ್ಮಾನ ಹಾಕ್ಸ್ಕೊಂತೀನಿ. ಸನ್ಮಾನ ಅಂದ್ರೆ ಸುಮ್ನೆ ಅಲ್ಲ ಮ್ಯಾಮ್, ಯಾವ ಜನ ಅದೇ ಜನದ ಮುಂದೆ ಒಂದೇ ಒಂದ್ ಸನ್ಮಾನ ತಗೊಂತೀನಿ. ಅಲ್ಲಿವರೆಗೂ ಫೈಟ್ ಮಾಡ್ತಾ ಇರ್ತೀನಿ. ಸನ್ಮಾನ ಮಾಡೋದಕ್ಕೆ ಏನ್ ಪ್ರಿಪೇರ್ ಮಾಡ್ತಾ ಇದೀರ? ಎಲ್ಲ ಮ್ಯಾಮ್ ಕಲಿತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಯಾವ್ದು ವಿಡಿಯೋಸ್ ಬಿಡ್ತಾ ಇಲ್ಲ. ಏನ್ ಮಾಡ್ತಾನೆ ಅನ್ನೋದು ಯೋಚನೆ ಮಾಡ್ತಾರ ಅಷ್ಟೇ. ನಾನೇನ್ ಮಾಡ್ಬೇಕು ನಾ ಮಾಡ್ತಾ ಇದ್ದೀನಿ. ಮೆಸೇಜ್ ಏನಾದ್ರು ಬಂತ ಯಾಕೆ ಹಾಕಿಲ್ಲ ಅಂತ? ತುಂಬಾ ಜನ ನೋಡ್ಬೋದು ನೀವು, ಯಾವ್ದು ರೀಲ್ಸ್ ನಾನ್ ನಾರ್ಮಲ್ ಆಗಿ ಡೈಲಿ ಹಾಕೋ ತರ ಆಗ್ತಲ್ಲ ಯಾವ್ದು. ಸ್ವಲ್ಪ ಸ್ಲೋ ಆಗಿದ್ದೀನಿ. ಸೊ ಕಂಬ್ಯಾಕ್ ಹೆಂಗ್ ಕೊಡ್ತೀನಿ ಅಂದ್ರೆ, ಕಂಬ್ಯಾಕ್ ಕೊಟ್ಟಿದ ತಕ್ಷಣ ಅಕೌಂಟ್ ನೋಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ 500K ಇರ್ಬೇಕು. ಮ್ಯಾಮ್ ನಂದು ತಾಕತ್ತಿದ್ದು ಬೇರೆ 1 ತಿಂಗಳಲ್ಲಿ 100K ಮಾಡಿದ್ದು ನಾನು. ನನ್ಗೆ ಗೊತ್ತಿಲ್ವಾ ಮ್ಯಾಮ್, ಟೈಮ್ ವೇಸ್ಟ್ ಮಾಡ್ಕೊಂಡಿದೀನಿ ವಿಡಿಯೋಸ್ ಇದ್ರಲ್ಲಿ. ಕಂಬ್ಯಾಕ್ ಕೊಟ್ಟಿದ ತಕ್ಷಣ ಹಿಂಗ್ ಅನ್ಕೊಂಡ್ಬಿಡ್ಬೇಕು, ಹಂಗ್ ಕೊಡ್ತೀನಿ ಕಂಬ್ಯಾಕ್, ಅವಾಗವರೆಗೂ ಸುಮ್ನೆ ಇರ್ತೀನಿ. ಮ್ಯಾಮ್ ಏನ್ ಗೊತ್ತಾ, ಒಂದ್ ವಿಡಿಯೋದಲ್ಲಿ ಮಿಲಿಯನ್ ಮಾಡೋರು ಇದಾರೆ, ಒಂದ್ ವಿಡಿಯೋ ವ್ಯೂಸೇ ಓಡಿಲ್ಲ ಅನ್ನೋರು ಇದಾರೆ. ನನಗ್ ಗೊತ್ತು ನಾನು ಏನ್ ಮಾಡಿದ್ರೆ ನನ್ನ ಜನ ನೋಡ್ತಾರೆ, ಯಾವ ತರ ನನ್ ಜನನ ಅಟ್ರಾಕ್ಟ್ ಮಾಡ್ಬೇಕು ಅಂತ. ಒಳ್ಳೆ ರೀತಿಯಲ್ಲೇ ಮಾಡೋದು ನಾನು. ಹೋಗಿ ಕೆಟ್ಟ ರೀತಿಯಲ್ಲಿ ಮಾಡಿದೀನಿ, ಅದಕ್ಕೇನಿತ್ತು ಅದ್ ನನ್ ಕಡೆಯಿಂದ ಕ್ಷಮಾಪಣೆಯನ್ನು ಕೇಳಿದೀನಿ, ಇನ್ಮೇಲಿಂದ ಮಾಡಲ್ಲ ಅಂತ. ಒಳ್ಳೇದ್ ಮಾಡ್ಬೇಕು ಅನ್ನೋದು. ನಾನು ಅಮ್ಕುಡುಮ್ಕ ಹಂಗನ್ನುವಾಗ ಜನ ಏನ್ ಅನ್ಕೊಂತಿದ್ರು, ಹಂಗನ್ನುವಾಗ ಇಷ್ಟ ಪಡ್ತಾ ಇದ್ರು. ಯಾವಾಗ ಒಳ್ಳೆ ಕೆಲ್ಸಕ್ಕೆ ಇಳ್ದೆ, ಗರ್ಲ್ಸ್ಗೆ ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಕೈ ಕಾಲು ಇಲ್ದೇವ್ರವ್ರಿಗೆ ವೀಲ್ ಚೇರು ಅದು ಇದು ಇವಾಗ ಮಾಡ್ತೀನಿ. ಆ ಟೈಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾನ್ ಎಲ್ಲಾ ಮಾಡ್ಬಿಟ್ಟು ನಾನೇನೋ ಒಂದು ಒಳ್ಳೇದ್ ಮಾಡಕ್ ಹೋಯ್ತೀನಿ, ಇವನೇನಪ್ಪ ಒಳ್ಳೇದ್ ಮಾಡ್ತಾನಂತ ಹಂಗೆ ಇದ್ ಮಾಡಕ್ ನೋಡೋದು. ನೀನ್ ಮಾಡ್ಬಾರ್ದು, ನೀನ್ ಒಳ್ಳೇದು ಅಂತ ಕುಗ್ಸಕ್ಕೆ. ಎಲ್ಲಾ ತಲೆಗೆ ಹಾಕೊಬೇಕು. ಯಾರ ಹತ್ರ ಕೇಳ್ತಿರೋ ಎಲ್ಲೋ ಮನ್ಸನ್ನ ಕೇಳ್ಬೇಕು, ತಲೆಯಲ್ಲಿ ಯೋಚನೆ ಮಾಡ್ಬೇಕು, ಬಾಯಲ್ಲಿ ಮಾತಾಡ್ಬೇಕು. ಮಾತಾಡೋದು ಕರೆಕ್ಟ್ ಆಗಿದ್ರೆ ಮಾತಾಡೋಣ. ಮೊನ್ನೆನು ಹೇಳ್ರು ಒಂದ್ ಚಾನೆಲ್ಗೆ ಹೋಗಿದ್ದಾಗ, ಅಮ್ಕುಡುಮ್ಕು ನಾವೇನೋ ಕೇಳ್ತಿರೋ ಇರೋದ್ನ ಹೇಳ್ರಿ, ಇನ್ನೇನು ನನ್ ಮೆಂಟಲ್ ಹೇಳ್ರಿ, ಇರೋದ್ನ ಹೇಳ್ತೀನಿ. ಅವ್ರೇನೋ ಕೇಳ್ತಾರೆ, ಇವ್ರೇನೋ ಹಂಗಲ್ಲ, ನಾನು ಇರೋದ್ನ ನಾನು ಹೇಳ್ತೀನಿ ಅಷ್ಟೇ ಮ್ಯಾಮ್. ನಾನು ಈಗ ನೀವಿಷ್ಟು ರೀಲ್ಸ್ ಗಳನ್ನ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ, ಆದ್ರೆ ನಿಮ್ ತಂದೆ ತಾಯಿಗೆ ಯಾರು ಬಂದು ಏನ್ ನಿಮ್ ಮಗ ಈ ತರ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡ್ತಾನಲ್ಲ ಅಂತ ಯಾರು ಬಂದ್ ಬೈದಿಲ್ವಾ, ಹೇಳಿಲ್ವಾ? ಏನಕ್ ಬೈತಾರೆ ಮ್ಯಾಮ್? ಸೂಪರು. ತಂದೆ ತಾಯಿಗೆ ಬೈಯೋ ಅಷ್ಟು ತಂದೆ ತಾಯಿ ಏನಿಲ್ಲ. ಯಾರು ಬಂದ್ ಕೇಳಿಲ್ವಾ? ಕೇಳೋದ್ ಏನಕ್ಕೆ ಕೇಳ್ತಾರೆ? ನಿನ್ ಮಗ್ಳು ನಿನ್ ಮಗಂದೇ 1000 ಇದೆ, ನಿನ್ ಮಗ್ಳು ಓಡಗೋಣೆ ಹುಡ್ಗನ್ ಜೊತೆ. ನಾನೇನ್ ಆತರ ಮಾಡಿಲ್ಲ ಅಲ್ಲ. ನಿನ್ ಮಗ್ಳು ಆಟ ಆಡ್ತಾವಳೆ ತುಂಬಾ, ನಿನ್ ಮಗ ಆಟ ಆಡ್ತಾವನೆ. ಆತರ ಎಲ್ಲಾರ ಮನೇಲಿ 1000 ತುತ್ತುಗಳಿರುತ್ತೆ. ನಮ್ ಮನೆಗೆ ಯಾರು ಆತರ ಕೇಳಲ್ಲ. ವಿಡಿಯೋ ಮಾಡ್ತೀನಿ, ಟ್ರೋಲ್ ಮಾಡ್ತಾರೆ ಮ್ಯಾಮ್, ಎಲ್ಲಾರು ಮಾಡ್ತಾರೆ, ಮಾಡ್ಕೊಂಡ್ ಹೋಗ್ಲಿ, ಅವ್ರಿಂದನೇ ತಾನೇ ಬೆಳಿತಾರದು. ಅದ್ರಲ್ಲಿ ಬಿಟ್ಟು ವಿಡಿಯೋ ಹಂಗ್ ಮಾಡ್ದ ಹೆಂಗ್ ಮಾಡೋನೆ, ಎಲ್ಲಾರು ಮಾಡ್ತಾ ಇರೋದೆ. ನಾನೊಂಥರ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಅದ್ರಲ್ಲಿ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ದವ್ರನ್ನ ತಲೆಗೆ ಬಿಟ್ಟಾಕಿ, ಇಷ್ಟ ಆಗೋರ್ನ ತಗೊಳ್ರಿ. ಇಷ್ಟ ಕಷ್ಟ ಎಲ್ಲ ಒಂದೇ. ನಾನು ಚೆನ್ನಾಗಿರ್ಬೇಕಷ್ಟೇ. ಓಕೆ, ಈಗ ಮೂವಿ ಪ್ರಮೋಷನ್ಸ್ ಬಗ್ಗೆ ಮಾತಾಡೋಣ. ಯಾಕೆ ಮೂವಿ ಪ್ರಮೋಷನ್ಸ್ ಆ ರೀತಿ ಮಾಡ್ಬೇಕು ಅಂತ ಅನ್ನಿಸ್ತು? ಯಾವ ರೀತಿ? ನೀವು ಪೆಟ್ರೋಲ್ ಕುಡ್ದು ಮೂವಿ ಪ್ರಮೋಷನ್? ನಾನ್ ಪೆಟ್ರೋಲ್ ಕುಡ್ದಿಲ್ಲ. ಅದ್ ಯಾಕೆ? ಫಸ್ಟ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ ಅವ್ರದೇ. ಕುಡಿ ಅಂತ ಹೇಳಿದಾಗ ನನಗ್ ಗೊತ್ತಿಲ್ಲ, ಬಾಟ್ಲು ಕೊಟ್ರು ಕುಡಿ ಅಂದ್ರು. ಏನಕ್ಕೆ ಈ ತರ ಮಾಡಿದ್ವು ವೈರಲ್ ಆಗುತ್ತೆ ಅಂತ ಮಾಡಿದಷ್ಟೇ. ಅದು ಸಿನಿಮಾ ತಂಡನೇ ಮಾಡಿರೋದ? ನಮ್ಗೇನ್ ಇದೆಯಾ ಹೇಳಿ? ನಾನು ಆಲ್ಮೋಸ್ಟ್ ಇಲ್ಲಿವರೆಗೂ ತುಂಬಾ ಮೂವಿಗಳಿಗೆ ಪ್ರಮೋಷನ್ ಮಾಡಿದೀನಿ, ₹1 ದುಡ್ಡು ಇಸ್ಕೊಂಡಲ್ಲ. ಎಲ್ಲರೂ ಆತರ ಐಡಿಯಾ ಕೊಟ್ಟಿಲ್ಲ. ಇವ್ರದ್ದು ಗಿಮಿಕ್ ಮೈಂಡೆಡ್ ಗಿಮಿಕ್, ಈ ಮೂವಿನ ರನ್ ಮಾಡ್ಕೊಳಕ್ಕೆ ಇವ್ರದ್ದು ಆಲ್ಮೋಸ್ಟ್ ಪ್ಲಾನ್ ಹಿಂಗೆ ಇದೇ ಮಾಡ್ಬೇಕು ಅಂತ ಆತರ ಇಕ್ಕೊಂಡೆ ಇವ್ರು ನನಗ್ ಮಾಡ್ಸಿದ್ದು. ಫೋನ್ ಮಾಡಿ ರಾತ್ರಿ ಅಳ್ತಾರೆ, ಬೆಳಗ್ಗೆ ಹೊತ್ತು ಇದ್ ಮಾಡಂದ್ರೆ, ಮ್ಯಾಮ್ ಇಲ್ಲಿ ದುಡ್ಡಿರೋರು ದುಡ್ಡು ಇಲ್ದೇ ಇರೋರ್ಗೆ ಯಾವ ತರ ಬೇಕಂದ್ರೆ ಇದ್ ಮಾಡ್ಬಿಡ್ಬೋದು.
ದುಡ್ಡು ನಿಮ್ಮ ಹತ್ರ ಬೇಜಾನಿದೆ, ನನ್ನ ಹತ್ರ ಏನಿಲ್ಲ, ನನ್ನ ನೀವು ಏನದು ಮಾತಲ್ಲಿ ಹೇಳ್ಬಿಟ್ಟು ನನ್ನ ಇದ್ ಮಾಡ್ಬಿಟ್ಟು ನೀವು ನನ್ನ ಮಂಕ್ ಮಾಡ್ಬಿಟ್ಟು ನನ್ಗೆ ಇದ್ ಮಾಡ್ಬಿಟ್ಟು ನನ್ನ ಕೈ ಹಿಡಿಯಲ್ಲ, ನೀವು ಕೈ ಹಿಡಿಯಲ್ಲ, ಬಿಟ್ಟು ಹೊಲ್ಟೋಯ್ತೀರಾ. ಆತರ ಆಗಿದೆ ಅವತ್ತು. ಇಲ್ಲಿವರೆಗೂ ಅನ್ಫೋನ್ ಮಾಡಿದ್ರೆ ಎತ್ತಲ್ಲ ಅವರು, ಯಾರು ಸೂರ್ಯ ಅವರು. ಪೆಟ್ರೋಲ್ ಕೊಡದೆ ಅಂತ ತುಂಬಾ ಹೇಳ್ಬಿಟ್ಟಿದ್ರು ನನ್ಗೆ. ಅವತ್ತು ಆಲ್ಮೋಸ್ಟ್ ನನ್ಗೆ ಜ್ವರ ಬಂದ್ಬಿಡೈತೆ. ತುಂಬಾ ಟಿವಿ ಚಾನೆಲ್ಗಳೆಲ್ಲ ಫೋನ್ ಮಾಡ್ತಾರೆ, ಇಂಟರ್ವ್ಯೂ ಕೊಡಿ, ಏನಾಗಿದೆ ಈ ತರ ಗಿಮಿಕ್ ಆಗಿ, ಈ ತರ ಕುಟುಂಬಕ್ಕೆ ಅಫೇರ್ ಆಗೈತೆ, ಹಂಗಾಗೈತೆ ಹಿಂಗಾಗೈತೆ ಅಂತೆಲ್ಲ ನ್ಯೂಸ್ ಬಂದೈತೆ. ಯಾಕೆ ನನ್ ಫ್ಯಾಮಿಲಿ ಇದೆ, ನನ್ ತಂದೆ ತಾಯಿ ಇದ್ದಾರೆ, ನೋಡೋ ಜನ ಏನ್ ಅನ್ಕೊನಲ್ಲ. ನಾನೇನು ಕಳ್ತನ ಮಾಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ. ನನ್ಗೆ ಈ ತರ ಹೆಸರು ತಂದ್ಕೊಟ್ಬಿಟ್ಟು ಅಪ್ಪ, ಈ ಅಪ್ಪ ಚೆನ್ನಾಗಿದೆ, ದೇವ್ರ ಸುಮ್ನೆ ಬಿಡುತ್ತಾ? ಅದೇ ಹೇಳ್ದೆ ಗೊತ್ತಾ, ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ. ಯಾವ ಚಾನೆಲ್ ಅಲ್ಲೂ ಹೇಳಿಲ್ಲ ನಾನು ನಿಮ್ಗೆ ಹೇಳ್ಬಿಟ್ಟೆ ಕುಡುಂಬku ಏನಂತ. ಇರೋದ್ನ ಹೇಳ್ತೀನಿ ಮ್ಯಾಮ್ ಅಷ್ಟೇ. ಎಲ್ಲಾರ್ಗು ಒಂದ್ ಟೈಮ್ ಬಂದೇ ಬರುತ್ತೆ, ಬಿದ್ದೆ ಬೀಳ್ತಾರೆ ಕೆಳಗಡೆ, ಎಲ್ಲೂ ಹೋಗಲ್ಲ. ಚೆನ್ನಾಗಿಲ್ದಿರ ಮೂವಿನ ತಗೊಂಬಂದ್ ಚೆನ್ನಾಗಿದೆ ಅಂದ್ರೆ ಜನ ತಗೊಂತಾರ ಹೇಳಿ? ಇಲ್ಲಿ ಕಷ್ಟಪಟ್ಟು ಅಲ್ಲಿ ದಿನ ಫಿಲಂ ಇಂಡಸ್ಟ್ರಿಯಲ್ಲಿ ದಿನ ಒಬ್ಬೊಬ್ರು ಕಷ್ಟ ಬಿದ್ದು ಒಂದೊಂದ್ ಮೂವಿನ ರಿಲೀಸ್ ಮಾಡ್ಬೇಕಂತ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ತಗೊಂಡ್ ಮಾಡ್ತವ್ರೆ. ಮೂವಿನ ಮಾಡೋದ್ ನೀನ್ ಮೂವಿಗ್ ಮಾಡೋದಲ್ಲ, ಜನಕ್ಕೆ ಏನಂದ್ರೆ ಮಾಡು, ಅವಾಗ ಮೂವಿಗೆ ಹೇಳುತ್ತೆ. ಜನಕ್ಕೆ ಏನೋ ಮಾಡದೆ ನಿನ್ಗೆ ಎಲ್ಲಾರು ಬೇಕು, ನನ್ ಫ್ಯಾನ್ಸ್ ಬೇಕು, ಅಭಿಮಾನಿಗಳು ಬೇಕು, ಎಲ್ಲಾರು ಬೇಕು ಅಂದ್ರೆ ಸೊ 4 ಜನ ಮೀಡಿಯಾ ಇಕ್ಕೊಂಡ್ಬಿಟ್ರೆ ಮಾಡೋದ್ ದೊಡ್ಡ ವಿಷಯ ಅಲ್ಲ ಮ್ಯಾಮ್. ನಾನು ಹೇಳೋದು ಏನಂದ್ರೆ ಒಂದ್ ಮಾಡ್ರಿ. ಇವತ್ತು ಒಂದು ಜನ, ನಾನು ಜನ ಮ್ಯಾಮ್. ನಾನು ಇರೋದ್ನ ಹೇಳೋದ್ ನಾನ್ ಜನ. ನಾನು ಇವತ್ತು ಒಬ್ಬ 150 ರೂಪಾಯಿ ಕೊಟ್ಟು ಒಂದ್ ಮೂವಿ ನೋಡಿಲ್ಲ ಅಂದ್ರೆ ಯಾರು ಸ್ಟಾರ್ ಇಲ್ಲ. ಏನಂತೀರಾ? ನಾವು ಒಂದ್ 150 ರೂಪಾಯಿ ಕೊಟ್ಟು ಮೂವಿ ನೋಡಿದ್ರೆ ಸ್ಟಾರ್ಗಳು ಆಗೋದು ಮ್ಯಾಮ್. ಇಲ್ಲಿವರೆಗೂ ನಾನು ಅದೇ ಹೇಳೋದು, ನಾನ್ ಚೆನ್ನಾಗಿರ್ಬೇಕಷ್ಟೇ. ಅಲ್ಲ, ಓಕೆ, ನೀವು ಚೆನ್ನಾಗಿರ್ಬೇಕು ಅಥವಾ ಅವ್ರು ಬಂದ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾಕೆ ಒಪ್ಕೊಂಡ್ರಿ? ನಿಮ್ಗೆ ಅದ್ ಮುಂಚೆನೆ ಗೊತ್ತಿಲ್ಲ? ಹೇಳಿದ್ರು ಅಲ್ಲ ನನ್ಗೆ ಅವ್ರು ಈ ತರ ಪ್ಲಾನ್ ಎಲ್ಲ ಹೇಳಿಲ್ಲ. ಅದು ಜೇನುತುಪ್ಪ ಅಂತ ನಾನು ಕೊಟ್ಟಿದ್ದು. ನಿಮಗ್ ಜೇನುತುಪ್ಪ ಅಂತಾನೆ ಗೊತ್ತಾ? ನನ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ, ನೋಡ್ತೀರಂತೆ. ಎಲ್ಲ ಆಲ್ರೆಡಿ ಅವರೇ ಮಿಕ್ಸ್ ಮಾಡ್ಕೊಂಡು ನನ್ಗೆ ಈ ತರ ಮಾಡಂತ ನಮ್ ತಂದೆ ತಾಯಿಗೆ ಹೇಳಿಲ್ಲ. ಇದು ವೈರಲ್ ಆದ್ಮೇಲೆ ಅನ್ಕೊಂಡವ್ರೆ ಏನಾಗೋಯ್ತು ಅಂತ. ಆಮೇಲೆ ನಮ್ಮ ಮಮ್ಮಿಗೆ ಹೇಳ್ದಿಲ್ಲ, ಮಮ್ಮಿ ಸ್ಕ್ರಿಪ್ಟ್ ಅವರೇ ಮಾಡ್ಸಿದ್ದು ಅಂತ. ತುಂಬಾ ಜನ ಮಾಡಿದ್ರು ಮ್ಯಾಮ್. ಬಿಟ್ಟಾಕಿ ಮ್ಯಾಮ್, ಅದ್ ವೇಸ್ಟ್ ಟೈಮ್. ಅದು ಅಲ್ಲ, ಯಾಕೆ ಆ ವಿಷಯ ಬಿಟ್ಟಾಕಣ? ಬಿಟ್ಟಿ ಪ್ರಮೋಷನ್ಸ್ ಗಳನ್ನ ಮಾಡ್ತೀರಿ ನೀವು, ಯಾಕೆ ಪ್ರಮೋಷನ್ಸ್ ಗಳನ್ನ? ಬಿಟ್ಟಿ ಪ್ರಮೋಷನ್ ಅಲ್ಲ ಮ್ಯಾಮ್. ಕರ್ನಾಟಕದಲ್ಲಿ ಅಂದ್ರೆ ಕನ್ನಡ ಮೂವಿ ಅಂದ್ರೆ ಸಪೋರ್ಟ್ ಮಾಡ್ಲೇಬೇಕು. ನನ್ ಖುಷಿಗೆ ನಾನ್ ಮಾಡ್ತೀನಿ. ನಾನ್ ದಿನ ಮೂವಿನ ನೋಡ್ಬೇಕು, ಸಾಂಗ್ಸ್ ನ ಕೇಳ್ಬೇಕು, ನನ್ಗೆ ಆತರ ಮೈಂಡೆಡ್ ನಾನು. ಬಿಟ್ಟಿ ಅಂದ್ರೆ ತುಂಬಾ ಜನ ಅವ್ರೆ. ಬೇರೆಯವ್ರ ಮನೆ ಮಠ ಎಲ್ಲ ಹಾಳ್ ಮಾಡ್ಬಿಟ್ಟು ಬಿಟ್ಟಿ ತಿನ್ನೋರು ಇದಾರೆ, ಕಷ್ಟ ಬಿದ್ದಿ ತಿನ್ನೋರು ಇದಾರೆ. ಯಾಕಂದ್ರೆ ನಾವು ಒಂದು ಕಷ್ಟ ಬಿದ್ದಿರೋ ಹೊಟ್ಟೆದಲ್ಲಿ ಹುಟ್ಟಿ ನಾವು ಕಷ್ಟ ಬೀಳಕ್ಕೆ ನೋಡೋದು, ಯಾರು ಮನೆ ಹಾಳ್ ಮಾಡಕ್ ಯೋಚನೆ ಮಾಡಿಲ್ಲ ಇಲ್ಲಿವರೆಗೂ. ಹಿಂಗೆ ಇದೀರಿ. ಓಪನ್ ಆಗಿ ಮಾತಾಡಿದ್ರೆ ಅನ್ಕೊಂತಾರೆ ಇವ್ನ್ ತುಂಬಾ ಬುದ್ಧಿವಂತ ಅಂತ. ಏನು ಇಲ್ಲ ಅಂತ ಇಲ್ಲ, ಬೇರೆ ಅಮ್ಕೊಡುಮ್ಕ ಅನ್ಕೊಂಡಿದ್ರೆ ಇವ್ನ್ ಮೆಂಟಲ್ ಅಂತ ಹೇಳ್ತಾರೆ ಜನ. ಹಿಂಗ್ ಹೇಳುವಾಗ ನಾನ್ ಫುಲ್ ಆಗಿ ರೆಡಿ ಆಗಿರ್ಬೇಕು, ಏನ್ ಮಾತಾಡ್ಬೇಕು, ಹೆಂಗ್ ಇರ್ಬೇಕು ಅಂತ. ಇವಾಗ ಹಿಂಗಿದೀನಿ, ಇನ್ನ ಮುಂದಕ್ಕೆ ಹೆಂಗ್ ಇರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ತಿರ್ಗಾ ಬಂದಾಗ ಕಂಬ್ಯಾಕ್ ಕೊಟ್ಟಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡ್ಬೇಕು ಜನ. ಆತರ ಕಂಬ್ಯಾಕ್ ಕೊಡ್ತೀನಿ, ವೈಟ್ ಮಾಡ್ಬೇಕು ಅಷ್ಟೇ. ಇಲ್ಲೈತೆ ಅಲ್ಲಿ ನನ್ ಜನ ಅವ್ರೆ. ಯಾರು? ನನ್ನ ಕನ್ನಡಿಗರು, ಕರ್ನಾಟಕ ಜನ. ನಂದು ಇಲ್ಲಿದೆ, ನನ್ ಜನ ಅಲ್ಲವ್ರೆ. ಇವರಿಂದ ನಾನು ಎಲ್ಲಿ ಹೋಗ್ತೀನೋ ಅನ್ನೋದು, ಗೆಲುವು ಅನ್ನೋದು ಹೆಂಗ್ ತಗೊಂಡೋಗುತ್ತೆ ಅಂತ ಗೊತ್ತಾಗಲ್ಲ. ಸೋಲ್ ಅನ್ನೋದು ಹೆಂಗ್ ಬೇಕಂದ್ರೆ ಬೀಳ್ಸ್ಬಿಡುತ್ತೆ. ಗೆಲ್ಲೋ ಟೈಮಲ್ಲಿ ಗೆಲ್ಲೇಬೇಕು. ಗೆಲ್ಲಕ್ಕಂತ ಬಂದಿದೀನಿ, ದಾರಿ ಬಿಡ್ಬೇಕಷ್ಟೇ. ಯಾರೇ ಅಡ್ಡ ಬಂದ್ರು ಲೆಫ್ಟ್ ರೈಟ್ ಅಂತ ಹೊಡೆದು ಸ್ಟ್ರೈಟ್ ಆಗಿ ಹೋಯ್ತಾ ಇರ್ತೀನಿ ಅಷ್ಟೇ. ಅಮುಕು ಡುಮುಕು ಅವರು ದುಡ್ಗೋಸ್ಕರ ಏನ್ ಮಾಡ್ತಾರೆ ಅಂತ ಇಲ್ಲಿ ತನಕ ಎಲ್ಲೂ ಹೇಳಿಲ್ಲ. ದುಡ್ಗೋಸ್ಕರನ? ಏನ್ ದುಡಿತಾ ಇದೀರಾ ಈಗ? ದುಡಿತಾ ಇದ್ದೀರಾ? ಪ್ರಮೋಷನ್ಸ್ ನಾನು ಆಟೋ ಓಡಿಸ್ತೀನಿ ಯಶವಂತಪುರಲ್ಲಿ. ಇವಾಗ ಬಂದ್ರಿ ಗೊತ್ತಾ ನೀವು? ಹಂಗೆ ಯಶವಂತಪುರ ಹೋಗಿ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳ್ರಿ, ಅಮ್ಕು ಡುಮ್ಕು ಅಂತ ಕೇಳ್ರಿ, ಅವರೇ ಹೇಳ್ತಾರೆ. ನಮ್ ಜೊತೆ ಆಟೋ ಓಡಿಸ್ತಿದ್ದು. ಇವಾಗ ಆಟೋ ಓಡಿಸ್ತೀನಿ ಫ್ರೀ ಇದ್ದಾಗ. ಆಮೇಲೆ ನಮ್ಮ ಅಪ್ಪ ಜೊತೆ ಎಲ್ಲೆಲ್ಲೂ ಕೆಲಸ ಮಾಡ್ತೀನಿ. ನಾನ್ ಕೆಲ್ಸ ಮಾಡ್ತಿಲ್ಲ ಅನ್ಕೊಂಡ್ಬಿಡ್ರಿ, ಕೆಲ್ಸ ಮಾಡ್ತಾ ಇದೀನಿ, ದುಡಿತಾ ಇದೀನಿ. ಎಷ್ಟು ಸಂಪಾದನೆ ಮಾಡ್ತೀರಾ? ಏನ್ ಮ್ಯಾಮ್? ಎಷ್ಟು ಸಂಪಾದನೆ? ಏನೊಂದ್ 12,000. 12,000 ಸಾಕು ಮ್ಯಾಮ್. ಒಂದ್ ದಿನಕ್ಕೆ ಒಂದ್ 800 ರೂಪಾಯಿ 700 ರೂಪಾಯಿ ಇದ್ರೆ ಸಾಕು ಆಟೋ ಓಡಿಸಿದ್ರೆ. ಅಷ್ಟ್ ದುಡಿತೀನಿ ಇಷ್ಟ್ ದುಡಿ ಅಂತ ಎಲ್ಲ ಹೇಳ್ಬಾರ್ದು. 700-800 ರೂಪಾಯಿ ಅಷ್ಟೇ ಮ್ಯಾಮ್. 700-800 ರೂಪಾಯಿ ಅಷ್ಟೇನಾ? ಸಾಕು ಮ್ಯಾಮ್. ಯಾಕಂದ್ರೆ ಏನೋ ಒಂದ್ ದುಡಿದಿ ಮನೇನ ನೋಡ್ಕೊಬೇಕಲ್ಲ. ಈ ಮನೆ ಎಲ್ಲ ನಿಭಾಯಿಸೋದ್ ನೀವೇನಾ? ನಾನಲ್ಲ, ನಮ್ಮ ಮಮ್ಮಿ ನಮ್ ಡ್ಯಾಡಿ. ನಾನ್ ಇನ್ನ ಚಿಕ್ಕ ಹುಡುಗ ಮ್ಯಾಮ್. ನಾನು ನಿಭಾಯಿಸಕ್ ಗೊತ್ತಾ ಹೇಳ್ರಿ? ಎಷ್ಟು ವರ್ಷ ನಿಮ್ಗೆ? ನನ್ಗ ಮ್ಯಾಮ್ ನಾನು ಇನ್ನ ಚಿಕ್ಕ ಹುಡುಗ. ಏಜ್ ಎಲ್ಲ ಹೇಳ್ಬಾರ್ದು ಸುಮ್ಮನೆ. ಹೆಣ್ಮಕ್ಳು ಹೇಳಲ್ಲ, ಗಂಡ್ಮಕ್ಳು. ಇಲ್ಲ, ನನಗ್ ನಾಚಿಕೆ ಆಗುತ್ತೆ ಅದೆಲ್ಲ. ಏಜ್ ಎಲ್ಲ ಹೇಳ್ಬಾರ್ದಂತೆ.
ಏಜ್ ಹೇಳ್ರಿ ಆಮೇಲೆ ಸೆಟ್ ಆಗಲ್ಲ ಸುಮ್ನೆ. ಹುಡುಗಿ ಏನಾದ್ರು ಕೈ ಕೊಟ್ಟು ಬಿಡ್ತಾರೆ ಅಂತಾರ? ಹಂಗಲ್ಲ ಮ್ಯಾಮ್. ಹುಡುಗಿ ಯಾಕೆ ಎಲ್ಲಾರು ಹುಡ್ಗಿರ್ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾನೇನು ಮ್ಯಾಮ್ ನಾನು ಹುಡ್ಗಿರ್ ಅಂತ ಹೇಳ್ತಾರೆ, ನಾನು ರವಿಚಂದ್ರನ್ ಸರ. ನಾನು ಹಂಗೆ ಅನ್ಸ್ಕೊಂಡುತ್ತೆ. ಎಲ್ಲಾ ಮೀಡಿಯಾದಾಗ ಹೋಗ್ತೀನಿ, ಅಮ್ಕುಡುಮ್ಕು ಗ್ಲವರ್ ಇದಾರ, ಅಮ್ಕುಡುಮ್ಕು ಗರ್ಲ್ ಫ್ರೆಂಡ್ ಇದಾರ, ಹಂಗೆ ಕೇಳ್ತಾರೆ. ಅಲ್ಲ ಗುರು, ನಾನ್ ಸಿಂಗಲ್, ನಾನು ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನನ್ಗೆ. ಪ್ರಪೋಸ್ ಮಾಡಿಲ್ವಾ ಯಾರು? ಅವ್ರು ನಗಾಡ್ತವ್ರೆ. ಇಲ್ಲ ಮ್ಯಾಮ್. ನೀವೇ ಒಂದ್ ವಿಡಿಯೋದಲ್ಲಿ ಹೇಳ್ತಿರಲ್ಲ ಒಂದ್ ಹುಡುಗಿ ಹೆಸರು, ಅದ್ ಏನದು? ಪಪ್ಪುಮ್ಮ. ಪಪ್ಪುಮ್ಮ. ಏನದು ಪಪ್ಪುಮ್ಮ ಅಂದ್ರೆ? ಸುಮ್ನೆ ಕರೆಯೋದು ಮ್ಯಾಮ್. ಯಾರದು? ನೀವು ಪ್ರೀತಿ ಹುಡುಗಿಗೆ ಪಪ್ಪುಮ್ಮ ಅಂತ ಕರಿತೀರಾ? ಇಲ್ಲ ಮ್ಯಾಮ್, ಸುಮ್ನೆ ಅದು ಹಂಗೆ ಒಂದ್ ಖುಷಿ ಕರೆಯೋದು ಪಪ್ಪುಮ್ಮ ಅಂತ. ಚಿನ್ನಿಮ್ಮ ಅಮ್ಮಮ್ಮ ಅಂತ ಹೇಳ್ತಾರಲ್ಲ, ನಂದೊಂದ್ ಇರ್ಲಿ ಪಪ್ಪುಮ್ಮ ಅಂತ ಹಂಗ್ ಕರೆಯೋದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪಪ್ಪುಮ್ಮ ಅಂತ ನೋಡಿ, ನೀವು ಪಪ್ಪುಮ್ಮ ತರನೇ ಕಾಣಿಸ್ತಿದ್ದೀರಾ. ತಿರ್ಸಿ ಕ್ಯಾಮ್ರಾ. ಇವ್ರ ಪಪ್ಪುಮ್ಮ, ಇವ್ರ ಪಪ್ಪುಮ್ಮ ಬೇರೆ. ಇವಾಗ ಸದ್ಯಕ್ಕೆ ನಮ್ ಪಪ್ಪುಮ್ಮ ಇವ್ರೆ. ಅಲ್ಲ ನೋಡಿ, ಇವ್ರ ಪಪ್ಪುಮ್ಮ ಅಂತ ಕೇಳಿದಾಗ ಇಲ್ಲಿ ಪಪ್ಪುಮ್ಮ ಯಾರು ಕುತ್ಕೊಂಡಿರೋದು? ಇವ್ರೆ ಅಲ್ಲ. ಆಯ್ತು ಬಿಡಿ. ಅಯ್ಯೋ ನೀವು ಪಪ್ಪುಮ್ಮ ಬಗ್ಗೆ. ಓಕೆ, ಎಲ್ಲರ ಲೈಫಲ್ಲೂ ಮಂಜು ಅವರೇ ಒಂದು ಏರು ಪೇರು ಅಂತ ಇರುತ್ತೆ. ನಿಮ್ಮ ಲೈಫಲ್ಲಿ ಒಂದು ಕರಾಳ ಘಟನೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಮ್ಯಾಮ್, ಕರಾಳ ಘಟನೆ ಅನ್ನೋದು ತುಂಬಾ ಐತೆ ಮ್ಯಾಮ್. ಹೇಳ್ಕೊಳ್ಳಿ. ಎಲ್ಲಾ ಹೇಳಿ 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 ಟೆನ್ಷನ್ ಆಗೋಗ್ಬಿಟ್ಟಿದೀನಿ. ತುಂಬಾ ಐತೆ. ಚಿಕ್ಕ ವಯಸ್ಸಿಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ಇಂದ ನಮ್ಮ ಮಮ್ಮಿ ರಿಕವರ್ ಮಾಡ್ತಾರೆ ಸಾಲ ಮಾಡಿ ಅಲ್ಲಿಂದ. ಸೊ ತುಂಬಾ ಐತೆ ಮ್ಯಾಮ್ ಕಷ್ಟಗಳು. ಫ್ಯಾಮಿಲಿ ಕಷ್ಟಗಳ್ನ ಹೇಳ್ಕೊಂಡ್ರೆ ಏನಾಗೋಗುತ್ತೆ ಅಂದ್ರೆ, ಇಲ್ಲಿ ಹಂಗ್ ನೋಡೋ ಜನ ಹಿಂಗೆ ಎರಡು ಪೋಟ್ರೆ ಮಾಡ್ಬಿಡ್ತಾರೆ. ನಮ್ ಕಷ್ಟ ನಮ್ಮ ಹತ್ರನೇ ಇರ್ಲಿ, ನನ್ ಕಷ್ಟನ ಹೇಳ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಇವನು ಕಷ್ಟ ಇದೆ ಅದಿದೆ ತಲೆ ಹೇಳ್ದಾರವ್ರು ನನ್ ಮಕ್ಳಾಗ ಹೋಗ್ಬಿಡವ್ರೆ. ಏನ್ ಹೇಳಿ, ನನ್ ಕಷ್ಟ ನನ್ನ ಹತ್ರನೇ ಇದ್ಬಿಡ್ಲಿ, ಹೇಳ್ಕೊಂಡ್ ಏನ್ ಪ್ರಶ್ನೆ ಇಲ್ಲ. ಇಲ್ಲಿ ನಾನ್ ದುಡ್ದಿ ನಾನ್ ನೋಡ್ಕೊಬೇಕು, ನಾನ್ ಕಷ್ಟ ಬೀಳ್ಬೇಕು, ನಾನ್ ಬಿದ್ದೇ ಬೀಳ್ತೀನಿ. ನನ್ ಕಷ್ಟ ಏನಂತ ನನಗ್ ಸಾಕು. ಈ ಮನುಷ್ಯ ಹೇಳ್ತಾ ಇರ್ಲಿ, ಈ ತಲೆಯಲ್ಲಿ ನಾನ್ ಕೆಲ್ಸ ಮಾಡ್ತಾ ಇರ್ಲಿ, ನನ್ ಮನೆ ನನ್ ಖುಷಿಯಾಗಿರ್ಲಿ. ಆಲ್ರೆಡಿ ಎಲ್ಲ ಕಡೆಗಳಲ್ಲೂ ನಿಮ್ ಕಷ್ಟನ ಹೇಳ್ಕೊಂಡಿದ್ದೀರಲ್ಲ, ಅದ್ರಲ್ಲಿ ಮ್ಯಾಮ್ ತುಂಬಾ ಇದೆ. ಕಷ್ಟ ಹೇಳ್ರೆ ಏನ್ ಯೂಸ್ ಇಲ್ಲ ಮ್ಯಾಮ್. ನಾನ್ ದುಡಿಬೇಕು, ನಾನ್ ಮಾಡ್ಬೇಕು ಅಷ್ಟೇ. ಹೆವಿ ಇದೆ. ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಹಾರ್ಟ್ ಪ್ರಾಬ್ಲಮ್ ಆಗಿ ಆಮೇಲೆ ತುಂಬಾ ಅಲ್ಲಿಂದ ರಿಕವರ್ ಮಾಡಿ ನಮ್ ತಂದೆ ನಮ್ ತಾಯಿ ಇಲ್ಲಿ ನೋಡ್ಬೋದು, ಇದೆಲ್ಲ ಪೌಡರ್ ಇಂಜೆಕ್ಷನ್ ಕೊಟ್ಟಿರೋದು. ಈ ಇಂಜೆಕ್ಷನ್ ಅಮ್ಮಮ್ಮ ಅಂದ್ರೆ 30,000 ಇತ್ತು ಅವಾಗ. ಆ ಪೌಡರ್ ಇಂಜೆಕ್ಷನ್ ಇಲ್ಲಿ ಕೊಡ್ತಾರೆ. ಕೈಯಲ್ಲಿ ಪೆನ್ ಹಿಡಿಯಕ್ಕಾಗಲ್ಲ, ತಟ್ಟೆ ಹಿಡಿಯಕ್ಕಾಗಲ್ಲ. ಊಟನ ತಿಂದ್ರೆ ಫುಲ್ ಈ ಒಂದ್ ರೂಮ್ ವರ್ಗು ತಿಂತಾ ಇದ್ದೆ. ಆ ತರ ಎಲ್ಲ ಆಗಿತ್ತು. ಆಮೇಲೆ ಅಲ್ಲಿಂದ ರಿಕವರ್ ಮಾಡಿ ರೆಡಿ ಆಗಿ ಇವಾಗ ಚೆನ್ನಾಗಿದ್ದೀನಿ ಮ್ಯಾಮ್. ಬಿಡಿ, ಅದೆಲ್ಲ ಬಂದ್ಬಿಡುತ್ತೆ. ಎಮೋಷನಲ್ ಆಗಕ್ಕೆ ಇಷ್ಟ ಇಲ್ಲ ಇವಾಗ. ಮಾತಾಡ್ಬೇಕು ಖುಷಿಯಿಂದ. ಖುಷಿಯಲ್ಲಿ ಇರ್ಬೇಕು, ಎಮೋಷನಲ್ ಆಗಲ್ಲ ನಮ್ ಜೊತೆ. ಹೌದು. ಮತ್ತೆ ಈಗ ಟ್ರೈನ್ ಅಲ್ಲಿ ಕೆಲಸ, ಏನು ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡ್ತಿರಲ್ಲ, ಸೊ ಅದ್ರ ಬಗ್ಗೆ ಹೇಳಿ. ಏನು ಮ್ಯಾಮ್ ಅದ್ರ ಬಗ್ಗೆ ಅಂದ್ರೆ, ರೈಲ್ವೆ ಬಂದು 18 ವರ್ಷದಿಂದ ನಮ್ ತಂದೆ ರೈಲ್ವೆಲ್ಲಿ ಪಾರ್ಸಲ್ ಆಫೀಸ್ ಇದೆ, ಅಲ್ಲಿ ಕೂಲಿ ಕೆಲಸ ಮಾಡೋದು. ಹೆಂಗಂದ್ರೆ ಲೋಡಿಂಗ್ ಅನ್ಲೋಡಿಂಗು ಪ್ಯಾಕಿಂಗು, ಬೇಕ್ ಪ್ಯಾಕಿಂಗ್ ನ. ಸೊ ಅದ್ರಲ್ಲಿ ನಾನ್ ಹೆಲ್ಪ್ ಮಾಡಕ್ ಹೋಯ್ತೀನಿ ನಮ್ ತಂದೆಗೆ. ನನ್ ತಂದೆ ಜಾಸ್ತಿ ಕೆಲ್ಸಾನು ಕೊಡಲ್ಲ. ಇಲ್ಲಿವರೆಗೂ ನಮ್ ತಂದೆನೆ ಮಾಡೋ ಜಾಸ್ತಿ ಕೆಲ್ಸ. ನಮ್ಗೆ ಸುಮ್ನೆ ಸಪೋರ್ಟ್ ಆಗಿರ್ಲಿ ಅಂತ ಹೋಗ್ತೀರಿ, ಹೆಲ್ಪ್ ಮಾಡ್ತೀರಿ, ಬರ್ತೀರಿ. ಅದು ತುಂಬಾ ಇದು ಸಮುದ್ರ. ಇದು ಫಿಲಮ್ ಇಂಡಸ್ಟ್ರಿ ಹೆಂಗ್ ಸಮುದ್ರ, ರೈಲ್ವೆ ಸ್ಟೇಷನ್ ಆ ತರ ಸಮುದ್ರ ದುಡಿಮೆ. ಅಲ್ಲಿ ನಾವು ಒಂದ್ ಕಾಂಟ್ರಾಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಮ್ಮ ಅಪ್ಪಾಗ ಒಂದ್ ಮಾಡ್ಕೊಡ್ಬೇಕು ರೈಲ್ವೆಲ್ಲಿ. 15 ವರ್ಷದಿಂದ ಕೂಲಿ ಕೆಲ್ಸನೇ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ನಮ್ ತಂದೆಗೆ ಒಂದು ಕಾಂಟ್ರಾಕ್ಟ್ ಅಂತ ಹಾಕೊಟ್ಟಿ ನಮ್ಗೆ ಫ್ಯೂಚರ್ಗೆ ಹೆಲ್ಪ್ಫುಲ್ ಆಗುತ್ತಲ್ಲ. ಬಿಸ್ನೆಸ್ ಮೈಂಡ್ ಆಗಿದ್ರೆ ಬೇರೆಯವ್ರ ಹತ್ರ ಹೋಗಿ ಕೈ ಕೇಳಿ ಸಂಬಳ ಕೊಡು ಅಂತ ಕೇಳಕ್ ಆಗಲ್ಲ. ನಂದೇ ಬಿಸ್ನೆಸ್ ಐತೆ, ಕೆಲ್ಸಕ್ಕೆ ಯಾರು ಬರ್ತೀರೋ ಬನ್ನಿ, ಪೇಮೆಂಟ್ ಕೊಟ್ಟು ಕಳಿಸ್ತೀನಿ, ಆ ತರ ಇರ್ಬೋದಲ್ಲ. ಅದಕ್ಕೆ ಆ ತರ ಅಲ್ಲೊಂದ್ ಮಾಡೋಣ ಅಂತ ಅಷ್ಟೇ ಮ್ಯಾಮ್. ಅದ್ಬಿಟ್ಟು ಬೇರೆ ಏನಿಲ್ಲ.